ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರಿಶಂಕರ್, ಕೆರೆಬೇಟೆ ಚಿತ್ರದ ನಾಯಕ ಮತ್ತು ನಿರ್ಮಾಪಕ. ನಮ್ಮ ಕೆರೆಬೇಟೆ ಸಿನಿಮಾ ರಿಲೀಸ್ ಆಗಿ ಹೆಚ್ಚು ಕಡಿಮೆ 3 ವಾರಗಳಕ್ಕಿಂತಲೂ ಜಾಸ್ತಿ ಆಗ್ತಾ ಬಂತು. ಸಿನಿಮಾದ ಬಗ್ಗೆ ತುಂಬ ಒಳ್ಳೆ ಮಾತುಗಳು ಕೇಳಿಬಂದಂತಹ ಸಿನಿಮಾ. ಅದು ನಾನು ಹೇಳ್ತಿರೋಂಥದ್ದಲ್ಲ, ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು, ನಟರು ಅಥವಾ ಸಿನಿಮಾ ನೋಡಿದಂತಹ ವಿಮರ್ಶಕರಾದಂಥ ಪತ್ರಕರ್ತರು ಇರ್ಬೋದು ಅಥವಾ ನೋಡಿದಂಥ ಆಡಿಯನ್ಸ್. ಆದರೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಜನಕ್ಕೆ ಇದು ರೀಚ್ ಆಗಿಲ್ಲ ಅನ್ನೋ ದೊಡ್ಡ ಕೊರಗಿದೆ. ಅಂದರೆ ಅದು ನಾವು ರಿಲೀಸ್ ಮಾಡಿದ್ದು ಕೂಡ ಎಕ್ಸಾಮ್ ಟೈಮ್ ಅಂತ ಕೆಲವರು ಹೇಳಿದ್ರು, ಅದೇನು ಅನ್ನೋದು ಗೊತ್ತಿಲ್ಲ. ಆದರೆ ಈಗಲೂ ಕಾಲ ಮಿಂಚಿಲ್ಲ. ತುಂಬ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಆ ಒಳ್ಳೆ ಸಿನಿಮಾ ಜನಕ್ಕೆ ರೀಚ್ ಆಗದೆ, ಥಿಯೇಟ್ರಲ್ಲಿ ಜನ ಬಂದು ಸಿನಿಮಾ ನೋಡಿದೆ ಹಾಗೆ ಕಣ್ಮರೆ ಆಗೋಗುತ್ತೆ ಅನ್ನೋದು ನೆನಪು ಮಾಡ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಆ ಒಂದು ಕೊನೆಯ ಪ್ರಯತ್ನದಲ್ಲಿ ನಾನಿದ್ದೀನಿ. ಇವತ್ತಿಗೂ ಕೂಡ ನನಗೆ ಎಲ್ಲೆಲ್ಲಿಂದನೂ ಕರ್ನಾಟಕದ ಯಾವುದಾದೋ ಒಂದೊಂದು ಕಡೆಯಿಂದ ಇಷ್ಟು ಫೋನ್ಗಳು ಬರುತ್ತೆ, ಅಣ್ಣ ನಿಮ್ಮ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಒಳ್ಳೆ ಪ್ರಯತ್ನ ಅಂತಾರಂದ್ರೆ ಈ ಸಿನಿಮಾನ ಕಾಂತಾರ, ದುನಿಯಾ ಅಥವಾ ಪರತ್ತಿವೀರನ್ ಈ ಥರ ಸಿನಿಮಾಗಳಿಗೆಲ್ಲ ಹೋಲಿಸ್ತಾರೆ. ಅಂದರೆ ಆ ಥರ ಹಿಟ್ ಆಗುವಂಥ ಸಿನಿಮಾ ಅಂತ. ಆದರೂ ಕೂಡ ನಾವೊಂದು ಅಂದ್ಕೊಂಡ ಹಂತಕ್ಕೆ ಜನಕ್ಕೆ ಹೋಗಿಲ್ಲ ಅಂತಂದಾಗ ಅದು ತುಂಬ ಬೇಜಾರಾಗುತ್ತೆ. ನಾವು ಕೂಡ ಸುಮ್ಮನೆ ಕೂತಿಲ್ಲ, ಅದೇ ಒಂದು ಪ್ರಯತ್ನದಲ್ಲಿದ್ದೀವಿ. ಬೆಂಗಳೂರಿನ ಕೆಲವು ಮಾಲ್ಗಳಲ್ಲಿ ನಮ್ಮ ಸಿನಿಮಾ ಇದೆ. ಯಾಕೆಂತಂದರೆ ತುಂಬ ಶೋಸ್ಗಳಿಲ್ಲ, ಕೆಲವು ಶೋಸ್ಗಳಿದೆ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೇಕಾದಷ್ಟು ಉದಾಹರಣೆಗಳಿದೆ. ಸಿನಿಮಾ ರಿಲೀಸ್ ಆಗಿ 2-3 ವಾರದ ನಂತರ ಕೆಲವು ಶೋ ಇದ್ದು ಅದು 100 ಶೋ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದಂಥ ಸಿನಿಮಾಗಳಿದೆ. ನಮ್ಮ ಸಿನಿಮಾ ಒಳ್ಳೆ ರಿಪೋರ್ಟ್ ಬಂದಿರೋದ್ರಿಂದ ಅವೆಲ್ಲ ಒಂದು ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೀನಿ. ನೀವು ಕನ್ನಡಿಗರು ಯಾವುದೇ ಒಂದು ಒಳ್ಳೆ ಪ್ರಯತ್ನಗಳು ಮಾಡಿದಾಗ ಖಂಡಿತವಾಗೂ ಒಳ್ಳೆ ಒಂದು ಕಂಟೆಂಟ್ ಸಿನಿಮಾ ಬಂದಾಗ ಕೈ ಬಿಡಲ್ಲ ಅನ್ನೋ ಒಂದು ದೊಡ್ಡ ನಂಬಿಕೆ ನನಗಿದೆ. ಆ ನಂಬಿಕೆನ ಖಂಡಿತ ಉಳಿಸ್ಕೊಡಿ. ಯಾಕೆಂದರೆ ಈ ಸಿನಿಮಾದಿಂದ ತುಂಬ ಶ್ರಮ ಪಟ್ಟಿರ್ತೀವಿ. ಆದರೆ ಇದು ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಆಗಿದ್ರೆ ಅಥವಾ ಸಿನಿಮಾ ಕೆಟ್ಟದಾಗಿದೆ, ಏನು ಚೆನ್ನಾಗಿಲ್ಲ ಅಂತಂದ್ರೆ ತುಂಬ ಬೇಜಾರಾಗ್ತಿರಲ್ಲ. ಒಳ್ಳೆ ಸಿನಿಮಾ ಮಾಡು ಕೂಡ ಅದು ಜನಕ್ಕೆ ರೀಚ್ ಮಾಡೋಕೆ ಆಗ್ತಾ ಇಲ್ವಲ್ಲ ಅನ್ನೋ ಕೊರಗಿದೆಯಲ್ಲ, ಅದು ಪ್ರತಿ ದಿವಸ ತುಂಬ ನೋವಾಗುತ್ತೆ. ಅದಾಗೋದು ಬೇಡ. ನಮ್ಮ ಕೊನೆಯ ಪ್ರಯತ್ನ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡಿಗರಿಗೆ ಎಷ್ಟೋ ಜನಕ್ಕೆ ಕನ್ನಡ ಸಿನಿಮಾ ಅಂತಂದ್ರೆ ಕೆಲವರಿಗೆಲ್ಲ ತಾತ್ಸಾರ. ಅಂದರೆ ಇದೇ ಒಂದು ಸಿನಿಮಾ, ಇದೇ ಥರದ್ದೊಂದು ಸಿನಿಮಾ ಏದೋ ತೆಲುಗುಲೋ, ತಮಿಳೋ, ಮಲಯಾಳಮಲ್ಲೋ ಎಲ್ಲೋ ಬಂದು ಅಲ್ಲಿ ನಾವು ಸಿನಿಮಾ ನೋಡಿದ್ವಿ ಅಂತ ಹೇಳ್ಕೊಳಕ್ಕಿರುವಂಥ ಖುಷಿ ಒಂದು ಕನ್ನಡ ಸಿನಿಮಾ ನೋಡಿದ್ದೀವಿ ಅಥವಾ ಅದು ಹೊಸೊಬ್ರು ಅಥವಾ ಹೊಸ ತಂಡ ಮಾಡಿದಾಗ ಮಾಡಿದ ಸಿನಿಮಾ ನೋಡಿದೆ ಅಂತ ಹೇಳ್ಕೊಳ್ಳೋದಕ್ಕೇನೋ ನಾಚಿಕೆನೋ ಮುಜುಗರನೇನೋ ಗೊತ್ತಿಲ್ಲ. ಖಂಡಿತ ಆ ಥರ ಅನ್ಕೊಂಬೇಡಿ. ಒಂದ್ಸಾರಿ ಸಿನಿಮಾ ನೋಡಿ, ಅದಾದ್ಮೇಲೆ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಒಂದು ಪ್ರಯತ್ನ ಮಾಡಿದ್ದೀವಿ ಅಂತ. ಈಗಲೂ ಕೂಡ ನನಗೆ OTT, TV ರೇಟ್ಸ್ ಈ ಥರದ್ದೆಲ್ಲ ಫೋನ್ ಮಾಡ್ತಾರೆ. ಆದರೆ ನಾನು ಇದನ್ನು ಥಿಯೇಟ್ರಿಕಲ್ಲೇ ಹಿಟ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನದಲ್ಲಿದ್ದಾಗ ನನಗೆ ಯಾವೂ ಕೂಡ ಬೇಡ, ನನ್ನ ಜನನೇ ಫಸ್ಟ್ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡ್ಬೇಕು, ಯಾಕಂದ್ರೆ ಥಿಯೇಟ್ರಿಕಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ದೊಡ್ಡ ಆಸೆ ನನಗಷ್ಟೇ. ಆಮೇಲೆ ನಮ್ಮ ಚಿತ್ರರಂಗದವರಿಗೂ ಕೂಡ ನಾನೇನು ರಿಕ್ವೆಸ್ಟ್ ಮಾಡೋದು ಅಂದರೆ, ಈ ಸಿನಿಮಾನ ತುಂಬ ಪ್ರಯತ್ನದಿಂದ ಒಂದು ದೊಡ್ಡ ತಂಡ ಕಟ್ಟಿದ್ವಿ. ಅಂದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಸುಮಾರಷ್ಟು ಜನ. ಅಂದರೆ ಇದು ಒಂದು ಸಿನಿಮಾ ಮಾಡೋ ಉದ್ದೇಶದಿಂದಲ್ಲ, ಇನ್ನೂ ಬೇರೆ ಥರದ್ದು ಏನೋ ಪ್ರಯತ್ನ ಮಾಡಬೇಕು ಅನ್ನೋ ಕಟ್ಟಿದ ತಂಡ. ನೀವು ಅವರೆಲ್ಲರ ಮೇಲೂ ಕೂಡ ಒಂದು ಫೈನ್ ಟ್ಯೂನ್ ತಂಡ ಇದು. ಯಾಕೆಂದರೆ ಅವರೆಲ್ಲರ ಹತ್ರನೂ ಕೂಡ ಒಳ್ಳೆ ರೀತಿಯ ಅವಕಾಶಗಳನ್ನು ಕೊಟ್ಟು ನೀವು ಕೆಲಸಗಳನ್ನು ಮಾಡಿಸ್ಕೊಳ್ಬೋದು ಅನ್ನೋ ದೊಡ್ಡ ಭರವಸೆ ನಂದು. ಯಾಕೆಂತಂದ್ರೆ ಒಂದು ಸಿನಿಮಾ ಸೋಲು ಗೆಲ್ಲುವ ದೇವರಿಚ್ಛೆ. ಆದರೆ ಆ ಸಿನಿಮಾಗೋಸ್ಕರ ಕೆಲಸ ಮಾಡಿದಂಥ ತಂತ್ರಜ್ಞರಿರ್ಬೋದು, ಇನ್ನೊಂದಿರ್ಬೋದು, ಅವ್ರ ಲೈಫ್ ಕೂಡ ಒಂದೇ ಸಿನಿಮಾದಲ್ಲಿ ಇದಾಗಬಾರ್ದು. ಅದರಿಂದ ಸುಮಾರಷ್ಟು ಅವ್ರಿಗೂ ಕೂಡ ಅವಕಾಶಗಳಾಗಬೇಕು. ಆ ಅವಕಾಶಗಳನ್ನು ನೀವೆಲ್ಲರೂ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಈಗಲೂ ಕೂಡ ಒಳ್ಳೆ ಸಿನಿಮಾನ ನಮ್ಮ ಕನ್ನಡಿಗರು ಕೈ ಹಿಡಿತೀರಿ, ದೊಡ್ಡ ಮಟ್ಟದಲ್ಲಿ ಇದಕ್ಕೊಂದು ಸಕ್ಸಸ್ ಕೊಡ್ತೀರೋ ಅನ್ನೋ ದೊಡ್ಡ ಭರವಸೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.